ನಾಗರಬಾವಿ ಇದು ಯೂಸ್ಡ್ ಕಾರ್ ಅಡ್ಡ ಕಣೋ. ಈಗ ಹೇಗೆ ವಿ ವಿ ಪುರಮ್ಮು ಮತ್ತು ವಿಜಯನಗರ ಪೈಪ್ಲೈನು ಯೂಸ್ಡ್ ಬೈಕ್ಸ್ಗಳಿಗೆ, ಸ್ಕೂಟರ್ಗಳಿಗೆ, ಮೊಪೈಡ್ಸ್ಗಳಿಗೆ ಫೇಮಸ್ ಆಲ್ರೆಡಿ ಆಗೋಗಿದೆ. ಹಾಗೆ ಜೆ ಸಿ ರೋಡಲ್ಲಿ ಸ್ಪೇರ್ ಪಾರ್ಟ್ಸ್ಗಳು, ಆಕ್ಸರೀಸ್ ಫೇಮಸ್ ಆಗೋಗಿದೆ. ಅದೇ ರೀತಿ ನಾಗರಬಾವಿ, ಸ್ಪೆಷಲಿ ನಾಗರಬಾವಿ ಮೈನ್ ರೋಡ್, ರಿಂಗ್ ರೋಡು, ಕೆಂಗೇರಿ ರೋಡು, ಇದರಲ್ಲೆಲ್ಲ ಯೂಸ್ಡ್ ಕಾರ್ಸ್ದು ದಂಧೆ ಅಂತ ಹೇಳೋಕ್ಕಾಗಲ್ಲ, ಭಯಂಕರ ಶೋರೂಮ್ಗಳೆಲ್ಲ ಓಪನ್ ಆಗೋಗಿದೆ. ಸೊ ಇವತ್ತು ಅದರ ಬಗ್ಗೆ ಮಾತಾಡೋಣ. ತುಂಬ ಜನ ನನ್ನ ಕೆಲವು ವೀಡಿಯೋಸ್ಗಳು ಕಾಮೆಂಟ್ ಮಾಡಿರಿ, ನಾಗರಬಾವಿಯಲ್ಲಿ ಯೂಸ್ಡ್ ಕಾರ್ ಸೇಲ್ಸ್ಗಳು ತುಂಬ ಜಾಸ್ತಿ ಆಗಿ, ಸೊ ಅದ್ರ ಬಗ್ಗೆ ವೀಡಿಯೋ ಮಾಡಿ. ತೊಗೋಬೋದಾ ತೊಗೋಬಾರ್ದಾ, ಪ್ರೈಸ್ ಜಾಸ್ತಿ ಇರುತ್ತಾ, ಅಥವಾ ತೊಗೊಂಡ್ಮೇಲೆ ಆಫ್ಟರ್ ಸರ್ವಿಸ್ ವೆರಿ ಇಂಪಾರ್ಟೆಂಟ್. ಇವತ್ತಿನ ಟಾಪಿಕ್ನಲ್ಲಿ ಕವರ್ ಮಾಡಬೇಕಾದ್ರೆ ಆಫ್ಟರ್ ಸರ್ವಿಸ್. ಸೊ ಇದ್ರ ಬಗ್ಗೆ ಎಲ್ಲ ಕೂಡ ತಿಳ್ಕೊಳ್ತಾ ಬರೋಣ. ಯಾರು ಪರವಾಗಿ ಕೂಡ ಮಾತಾಡಲ್ಲ, ಯಾರು ವಿರೋಧವಾಗೂ ಕೂಡ ಮಾತಾಡಲ್ಲ. ಸೊ ನನಗೆ ಎಕ್ಸ್ಪೀರಿಯೆನ್ಸ್ ಏನಿದೆ, ಇವಾಗಿನ ಮಾರ್ಕೆಟ್ ಎಕ್ಸ್ಪೀರಿಯೆನ್ಸ್ ಏನಿದೆ, ಮತ್ತು ಆಲ್ರೆಡಿ ಅಲ್ಲಿ ಹೋಗಿ ತೊಗೊಂಡಿರೋರು ಏನು ಹೇಳ್ತಿದ್ದಾರೋ, ಏನು ನನ್ನ ಹತ್ರ ಮಾತಾಡ್ಕೊಂಡಿದ್ದಾರೋ, ಮತ್ತು ನಾನು ಕೂಡ ಕೆಲವೊಂದು ಶೋರೂಮ್ಗಳು ವಿಸಿಟ್ ಕೂಡ ಮಾಡಿದ್ದೀನಿ. ಸೊ ಇದ್ರ ಅನುಭವಗಳ ಬೇಸ್ ಮೇಲೆ ಡಿಪೆಂಡ್ ಮಾಡಿ ಹೇಳ್ತೀನಿ ವಿನಃ ನಾನು ಯಾರನ್ನು ದೂಷಿಸೋಕ್ಕೋಸ್ಕರನೋ ಅಥವಾ ಇನ್ಯಾರನ್ನೋ ಉತ್ಪ್ರೇಕ್ಷೆ ಮಾಡಿ ಅವ್ರನ್ನ ಮೇಲೆ ಕೇರಿಸೋದಕ್ಕೋಸ್ಕರನೋ ಈ ವಿಡಿಯೋ ಮಾಡ್ತಿಲ್ಲ. ಯಾಕೆ ನಾಗರಬಾವಿ ಜಾಸ್ತಿ ಆಗ್ತಿದೆ ಅಂತ ಕೇಳಿದ್ರೆ, ಸ್ವಲ್ಪ ರಿಂಗ್ ರೋಡ್ಗಳು ಅಟ್ಯಾಚ್ಮೆಂಟ್ಸ್ಗಳು ಜಾಸ್ತಿ ಇದೆ. ಸೊ ನಿಮಗೆ ಇಲ್ಲಿ ಕೆಂಗೇರಿ ರೋಡ್ ರಿಂಗ್ ರೋಡ್ ಅಟ್ಯಾಚ್ ಆಗುತ್ತೆ, ಯೂನಿವರ್ಸಿಟಿ ರಿಂಗ್ ರೋಡ್ ಅಟ್ಯಾಚ್ ಆಗುತ್ತೆ. ಸ್ವಲ್ಪ ಟೆಸ್ಟ್ ಡ್ರೈವ್ ಮಾಡೋದಕ್ಕೆ ಕಂಫರ್ಟ್ ಇರುತ್ತೆ, ಮತ್ತು ಎಷ್ಟೊಂದು ನಿಮಗೆ ಸ್ಪೇಸ್ ನಿಮಗೆ ಇಲ್ಲಿ ಈಸಿಯಾಗಿ ಸಿಗುತ್ತೆ. ದೊಡ್ಡ ಸ್ಪೇಸ್ಗಳು ಅಂದರೆ ಸುಮಾರು ಒಂದು 20-30 ಗಾಡಿಗಳನ್ನ ನೀವು ಗ್ರೌಂಡ್ನಲ್ಲಿ ಇಡೋಷ್ಟು ಸ್ಪೇಸ್ಗಳು ಸಿಗೋದಕ್ಕೋಸ್ಕರ ನನಗೆ ಗೊತ್ತಿರೋಂಗೆ ಬೆಂಗಳೂರಿನಲ್ಲಿ ಕೆಲವು ರಿಂಗ್ ರೋಡ್ಗಳಲ್ಲಿ ನಾಗರಬಾವಿನೂ ಕೂಡ ಒಂದು. ನಾಗರಬಾವಿನಲ್ಲೇ ಇದೆ ಅಂತಲ್ಲ, ನಾಗರಬಾವಿ ಥರನೇ ಬೇರೆ ಎಷ್ಟೋ ಪ್ಲೇಸ್ಗಳು ಬೆಂಗಳೂರಿನಲ್ಲಿದೆ. ಬಟ್ ಯಾಕೆ ನಾಗರಬಾವಿನಲ್ಲಿ ಜಾಸ್ತಿ ಹಾಕಿದೆ ಅಂತ ಹೇಳಿದ್ರೆ, ದಿನ ಒಂದೊಂದು ಒಳ್ಳೆ ಮೊಳಕೆ ಹೊಡೆದಂಗೆ ಎಷ್ಟೊಂದು ಬರ್ತಾಯಿದೆ. ಸೊ ಮೊನ್ನೆ ಕೂಡ ಒಂದು ಓಪನ್ ಆಯಿತು. ಮೊನ್ನೆ ಅದೊಂದು ಯೂಟ್ಯೂಬಲ್ಲೇ ಒಂದು ವೀಡಿಯೋ ನೋಡ್ತಿದ್ದೆ, ಅಲ್ಲೂ ಮತ್ತೆ ನಾಗರಬಾವಿ ಒಂದು ಓಪನ್ ಆಗಿದೆ. ನಾನು ಕೂಡ ಇವಾಗ ನೋಡಿದೆ, ಹೋದ ವಾರ ಆ ಜಾಗದಲ್ಲಿ ಏನೂ ಇರಲಿಲ್ಲ, ಖಾಲಿ ಇತ್ತು, ಟೆಂಟ್ ಏನೋ ಗುಡಿಸ್ಲು ಹಾಕ್ಕೊಂಡಿದ್ರು. ಇವತ್ತು ನೋಡಿದ್ರೆ ಕಾರ್ ಶೋರೂಮ್ ಓಪನ್, ಅದಕ್ಕೊಂದು ಹೆಸರು ಇಟ್ಬಿಟ್ಟವ್ರೆ, ಅಷ್ಟೊಂದು ಓಪನ್ ಆಗ್ತಿದೆ. ಸೊ ಇದರಿಂದ ಬೆನಿಫಿಟ್ಸ್ ಯಾರಿಗಾಗುತ್ತೆ ಅನ್ನೋದನ್ನು ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಇವ್ರುಗಳು ಈ ಥರ ಕಾಂಪಿಟೇಷನ್ ಮಾಡ್ತಿದ್ರೆ, ಸೊ ಪ್ರೈಸಲ್ಲಿ ಡಿಫ್ರೆನ್ಸಿಯೇಷನ್ ಆಗೋದ್ರ ಜೊತೆಗೆ ನಮಗೂ ಕೂಡ ಕಾಂಪಿಟೇಷನ್ ಜೊತೆಗೆ ಒಂದು ಲೆವೆಲ್ಗೆ ಪ್ರೈಸ್ ನೆಗೋಷಿಯೇಟ್ ಮಾಡ್ಬೋದು. ಒಂದು ಎರಡನೇ ಅಡ್ವಾಂಟೇಜಸ್ ಏನು ಅಂತ ಹೇಳಿದ್ರೆ, ನಮಗೆ ಕಲೆಕ್ಷನ್ಸ್ಗಳನ್ನ ನಾವು ಒಂದೇ ಲೈನಲ್ಲಿ ಹುಡುಕ್ಬಿಡ್ಬೋದು. ಸೊ ನೀವು ಎಲ್ಲಿಂದ ಶುರು ಮಾಡಿದ್ರೆ ಗೊತ್ತಾ, ಗೊರಗುಂಟೆಪಾಳ್ಯದಿಂದ ಶುರು ಮಾಡಿದ್ರೆ ನಿಮ್ಗೆ ಅಂಟಿಲ್ ವೆಗಾಸಿಟಿವರೆಗೂ ಕೂಡ, ವೆಗಾಸಿಟಿ ಮಾಲ್ ಅದು ಜೆ ಪಿ ನಗರ ಬನ್ನೇರುಘಟ್ಟ ಕ್ರಾಸಿಂಗ್ ಇದೆಯಲ್ವಾ, ಅಲ್ಲಿವರೆಗೂ ಕೂಡ ನಿಮಗೆ ಬೇಜಾನ್ ಕಾರ್ ಯೂಸ್ಡ್ ಶೋರೂಮ್ ಇದೆ, ಸರಿನಾ. ಬಟ್ ಪರ್ಟಿಕ್ಯುಲರ್ ಇವತ್ತು ನಾವು ಈ ಸುಮ್ಮನಹಳ್ಳಿಯಿಂದ ಮತ್ತು ಈ ಕೊಟ್ಟಿಗೆಪಾಳ್ಯ ಜಂಕ್ಷನಿಂದ ಅಲ್ಲಿಂದ ನಾವು ಈ ಕೆಂಗೇರಿವರೆಗೂ ಹೋಗೋದ್ರವರೆಗೆ ಬೇಜಾನ್ ಶೋರೂಮ್ಗಳಿದೆ. ಸ್ಪೆಷಲಿ ನಾಗರಬಾವಿ ಲಿಮಿಟ್ಸ್ನಲ್ಲಿ ಜಾಸ್ತಿ ಶೋರೂಮ್ಗಳು, ಸುಮಾರು ಒಂದು ನನಗೆ ಅನಿಸಿರೋ ಪ್ರಕಾರ ಒಂದು 15ಕ್ಕಿಂತ ಜಾಸ್ತಿ, 15 ಅಲ್ಲ, ಒಂದು 20ಕ್ಕಿಂತ ಜಾಸ್ತಿನೇ ಇರಬಹುದು. ಅಷ್ಟೊಂದು ಒಳಗಡೆ ಎಲ್ಲ ಸೇರಿಸಿದ್ರೆ ಒಂದು 20ರ ಮೇಲೆ ಬರುತ್ತೆ. ಅಷ್ಟೊಂದು ಇಲ್ಲಿ ಯೂಸ್ಡ್ ಕಾರ್ ಶೋರೂಮ್ ಇದೆ. ಇದರಿಂದ ಬೆನಿಫಿಟ್ಸು ನನಗೆ ಗೊತ್ತಿರೋ ಪ್ರಕಾರ ಖಂಡಿತ ಬೈಯರ್ಸ್ಗಿಲ್ಲ. ಯಾಕೆಂದರೆ ನಾನು ಫಸ್ಟ್ ಒಂದು ಬ್ಲ್ಯಾಕ್ ಫಾರ್ಚುನರ್ ನಾನು ನೋಡೋದಕ್ಕೆ ಹೋಗಿದ್ದೆ. ಅದು ಪ್ರೈಸ್ ಜಾಸ್ತಿ ಇತ್ತು. ಅದು ಆಲ್ಮೋಸ್ಟ್ 4th ಓನರ್ಗೆ ಆಲ್ಮೋಸ್ಟ್ 9.5 ಲಕ್ಷ ಹೇಳಿದ್ರು. ಟೈಪ್ 1 ಅದು ಫಸ್ಟ್ ಫೇಸ್ 2010 ಇರಬೇಕು ಮಾಡಲು, ಅದಕ್ಕೆ ಅಷ್ಟೊಂದು ಪ್ರೈಸ್ ಹೇಳು. ಸೊ ಓವರ್ ಪ್ರೈಸ್ ಅನಿಸಿತ್ತು. XUV500 ಒಂದು ಸಲ ಕೇಳಿದೆ, ಅದು ಓವರ್ ಪ್ರೈಸ್ ಅಂತ ಅನಿಸ್ತು. ಇನ್ನೊಂದು ರಾಜ್ಕುಮಾರ್ ಸಮಾಧಿ ಎದುರುಗಡೆ ಒಂದಿದೆ, ಅದು ನಿಮ್ಗೆ ಗೊತ್ತಾಗಿದೆ ಯಾವುದು ಅಂತ. ಸೊ ತುಂಬ ನಿಲ್ಲಿಸ್ಕೊಂಡಿರ್ತಾರೆ, ರಾಶಿ ನಿಲ್ಲಿಸ್ಕೊಂಡಿರ್ತಾರೆ. ಅದ್ರ ಪಕ್ಕನೇ ಒಂದೈತೆ, ಅದ್ರ ಈ ಕಡೆ ಒಂದೈತೆ, ಅಲ್ಲೂ ಕೇಳಿದೆ, ಅಲ್ಲೂ ಓವರ್ ಪ್ರೈಸ್ ಇದೆ. ಓವರ್ ಪ್ರೈಸ್ ಅನ್ನೋದಕ್ಕಿಂತ ಕರ್ನಾಟಕದಲ್ಲಿ ಕಾರ್ದು ಟ್ಯಾಕ್ಸೇಷನ್ ಏನಿದೆಯೋ ಅದು ಸ್ವಲ್ಪ ಕಂಪೇರ್ ಟು ಅದರ್ ಸ್ಟೇಟಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇದೆ. ಸೊ ಹಂಗಾಗಿ ನಮಗೆ ಸಡನ್ನಾಗಿ ನಾವು ಡೆಲ್ಲಿ ಪ್ರೈಸ್ಗಳೆಲ್ಲ ಕೇಳ್ಬಿಟ್ಟು ಸಡನ್ನಾಗಿ ಕರ್ನಾಟಕದ ಪ್ರೈಸ್ಗಳಿದ್ರೆ ಓವರ್ ಅನಿಸೋದು ಕಾಮನ್. ಸೊ ಅದು ಓವರ್ ಪ್ರೈಸ್ ಅನ್ನೋದಕ್ಕಿಂತ ಆ್ಯಕ್ಚುಲಿ ಫ್ಯಾಕ್ಟ್ ಅಟ್ ಪ್ರೆಸೆಂಟ್ ಮಾರ್ಕೆಟ್, ಕರ್ನಾಟಕದ ಮಾರ್ಕೆಟ್ ಅಷ್ಟಿದೆ, ಹಾಗಾಗಿ ಅದು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ದೆಹಲಿ ಗಾಡಿಗಳನ್ನ ಪರ್ಚೇಸ್ ಮಾಡೋದಕ್ಕೆ ಮೇಜರ್ ರೀಸನ್ನೇ ಇಲ್ಲಿ ವೆಹಿಕಲ್ ಜಾಸ್ತಿ ಇದೆ, ಅದರದ್ದು ಕಾಸ್ಟ್ ಎಫೆಕ್ಟ್ ಜಾಸ್ತಿ ಇದೆ ಅನ್ನೋದಕ್ಕೋಸ್ಕರ ಒಂದು. ಎರಡನೇದು, ಇಲ್ಲಿ ನಿಮಗೆ ಸೆಕೆಂಡ್ ಓನರು, ಥರ್ಡ್ ಓನರು, 4th ಓನರು ಆಪ್ಷನ್ಸ್ಗಳು ಬೇಜಾನ್ ಸಿಗುತ್ತೆ. ಸೊ ಇದು ನಿಮಗೆ ಅಡ್ವಾಂಟೇಜ್ ಇರುತ್ತೆ. ಸೊ ಅವಾಗ ನಿಮಗೆ ಪ್ರೈಸ್ ನೆಗೋಷಿಯೇಟ್ ಮಾಡ್ಬೋದು. ಸೊ ಉದಾಹರಣೆಗೆ ನಿಮಗೆ ಸ್ವಿಫ್ಟ್ ಈಗ 2018 ಮಾಡಲ್ ನಿಮಗೆ ಇಲ್ಲೊಂದು ಪೆಟ್ರೋಲ್ ವೆಹಿಕಲ್ ಒಂದು 6.5 ಲಕ್ಷಕ್ಕೆ ಸಿಗುತ್ತೆ ಅನ್ನೋದಾದರೆ ಫಸ್ಟ್ ಓನರಲ್ಲಿ, ಅದೇ ಸೆಕೆಂಡ್ ಓನರಲ್ಲಿ ನಿಮ್ಗೆ 6 ಲಕ್ಷಕ್ಕೂ ಸಿಗೋ ಚಾನ್ಸಸ್ ಇದೆ. ಥರ್ಡ್ ಓನರಲ್ಲಿ 5.25 ಸಿಗೋ ಚಾನ್ಸ್ ಇದೆ. ಸೊ ಈ ಥರದ್ದು ನಮಗೆ ಕರ್ನಾಟಕದಲ್ಲಿ ಸ್ಪೆಷಲಿ ಈ ಒಂದು ಸರ್ಕಲ್ಗಳಲ್ಲಿ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಇದು ನಿಮಗೆ ಮೇಜರ್ ಅಡ್ವಾಂಟೇಜಸ್. ಇನ್ನು ವೆಹಿಕಲ್ ಕಂಡೀಷನ್ಸ್ಗಳು ಮೇನ್ ಬೇಕಾಗುತ್ತೆ. ಅದು ವೆಹಿಕಲ್ ಕಂಡೀಷನ್ ನನಗೆ ಗೊತ್ತಿರೋ ಪ್ರಕಾರ ನಾನು ಕೆಲವು ಕಡೆ ನೋಡಿದೆ, ಕೆಲವು ಕಡೆ ನನಗೇನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ಸ್ ಅಂತ ಅನಿಸ್ಲಿಲ್ಲ. ಅವ್ರು ಆ್ಯಕ್ಚುಲಿ ರೀಫಬ್ ಮಾಡ್ತಾರೆ, ಸಾಧಾರಣವಾಗಿ ಯಾರೇ ತಂದರೂ ಕೂಡ ರೀಫಬ್ ಮಾಡ್ತಾರೆ. Cars 24 ಸ್ಪಿನ್ ಇವರೆಲ್ಲ ರೀಫಬ್ ಮಾಡೇ ಮಾಡ್ತಾರೆ.
ಹಾಗೆ. ಬಟ್ ಇವ್ರು ಏನೂ ಮಾಡೋದ, ಜಸ್ಟ್ ಬರ್ಸಿರ್ತಾರೆ, ರಬ್ಬಿಂಗ್ ಪಾಲಿಷನ್ ಮಾಡಿರ್ತಾರೆ, ಬೇರೆ ಏನು ಮಾಡೋದು, ಜಸ್ಟ್ ಫ್ಯೂಲ್ ಗೀಲ್ ಹಾಕ್ಸಿರ್ತಾರೆ. ಅದು ಕೂಡ ನೀವು ಪಕ್ಕಾ ನೀವು ಗಾಡಿ ತೊಗೊಳ್ಳೋ ಅಂಥ ಮುಖಗಳನ್ನ ನೋಡ್ತಾರೆ ಅವರೆಲ್ಲ ಅನಾಲಿಸಿಸ್ ಮಾಡಿ ಆವಾಗ ನಿಮ್ಗೆ ಟೆಸ್ಟ್ ಡ್ರೈವ್ ಕೊಡ್ತಾರೆ. ನಿಮಗೆ ಕಾಸ್ಟ್ 24 ಅಥವಾ ನ್ಯೂ ಶೋರೂಮಲ್ಲಿ ಹಾಗೆಲ್ಲ ಮಾಡೋದಿಲ್ಲ. ಸೊ ನಿಮ್ಗೆ ಯಾರೇ ಹೋದ್ರೂ ನಿಮಗೆ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆ ಅಂತ ಹೇಳಿದ್ರೆ, ನೀವು 18+ ಇದ್ದೀರಾ, ನಿಮ್ಗೆ ಎಬಿಲಿಟಿ ಇದೆ ಅಂದರೆ ಎಲ್ಲರೂ 99.99% ಗಾಡಿ ಅವೈಲೇಬಿಲಿಟಿ ಇದ್ದರೆ ಖಂಡಿತ ನಿಮ್ಗೆ ಟೆಸ್ಟ್ ಡ್ರೈವ್ ಕೊಡ್ತಾರೆ ವಿತೌಟ್ ಎನಿ ಡೌಟ್. ಬಟ್ ಇಲ್ಲಿ ನಿಮಗೆ ಟೆಸ್ಟ್ ಡ್ರೈವ್ಗಳು ನಿಮಗೆ ಕೊಡೋಲ್ಲ, ಕೊಟ್ಟರು ತುಂಬ ಲಿಮಿಟೇಷನ್ಸ್ ಇರುತ್ತೆ. ನಿಮಗೆ ಒಂದೇ ರೋಡಲ್ಲಿ ಹೋಗಿ ಬರಬೇಕಾಗುತ್ತೆ, ಹಿಂಗಿರುತ್ತೆ. ತುಂಬ ಅವರು ನೋಡ್ತಾ ಇರ್ತಾರೆ. ಓಕೆ, ಅವರು ಟೆಸ್ಟ್ ಡ್ರೈವ್ ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ, ಅಂದರೆ ಕೆಪಾಸಿಟಿನ ಜಡ್ಜ್ ಮಾಡ್ತಾರೆ. ಸೊ ನಾನು ತುಂಬ ಶೋರೂಮಲ್ಲಿ ಯೂಸ್ಡ್ ಶೋರೂಮಲ್ಲಿ ನೋಡಿದೆ. ಅದಕ್ಕೋಸ್ಕರ ನನಗೆ ಆ ತಾರತಮ್ಯ ಅನ್ನೋದು ನೋಡ್ತಾರೆ. ಸೊ ನೀವು ಬೈಯರು ಅಷ್ಟೇ, ನೀವು ಯಾವ ಗಾಡಿ ತೊಗೊಳಕ್ಕೆ ಬರ್ತಿದ್ದೀರಾ ಅದರಲ್ಲಿ ನಿಮ್ಮನ್ನು ಜಡ್ಜ್ ಮಾಡಿ ನಿಮಗೆ ಮರ್ಯಾದೆ ಕೊಡೋದ್ರಲ್ಲೂ ಕೂಡ ಪ್ಲೇಸ್ ಸಿಕ್ಬಿಡುತ್ತೆ. ಹಾಗಾಗಿ ನನಗೇನು ನಿಮಗೆ ಅಷ್ಟು ವೆಲ್ ಟ್ರೀಟ್ ನಿಮಗೆ ಹೊಸ ಗಾಡಿ ತೊಗೊಂಡಾಗ ನಿಮ್ಗೆ ಏನು ಟ್ರೀಟ್ಮೆಂಟ್ ಸಿಗುತ್ತಲ್ವ, ಆ ಥರ ಟ್ರೀಟ್ಮೆಂಟ್ ನಿಮ್ಗೆ ಅಲ್ಲಿ ಸಿಗೋದು ಇಲ್ಲ. ಆ್ಯಂಡ್ ಥರ್ಡ್ ಥಿಂಗ್, ಮತ್ತು ಅವರು ಕಮಿಷನ್ ಬೇಸ್ ಮೇಲೂ ಮಾಡ್ತಾರೆ. ಗಾಡಿನ ಪಾರ್ಕಿಂಗ್ ಸೆಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಗಾಡಿ ತಂದು ನಿಲ್ಲಿಸಿ ಅದನ್ನು ಮಾರಿಸ್ಕೊಡ್ತಾರೆ, ಇವನೊಂದಷ್ಟು ಕಮಿಷನ್ ತೊಗೊಳ್ತಾನೆ. ಅದನ್ನು ಕೆಲವು 2%, 3%, ಇಲ್ಲ 5 lakhs ಒಳಗಡೆ ಇದ್ದರೆ 1%, 5 lakhs ಮೇಲಿದ್ದರೆ 2%, 15 3%, 4%, 5-6%ವರೆಗೂ ತೊಗೊಳ್ಳೋವಂಥದ್ದು ಇದೆ. ಬಟ್ ಮೆಜಾರಿಟಿ ಇದನ್ನು ಯಾರೂ ಮಾಡಲ್ಲ, ಅದು ಹಿಡನ್ನಾಗೇ ಇರುತ್ತೆ. ಸೊ ಬೈಯರ್ಗೆ ಬೇರೆ ಪ್ರೈಸ್ ಹೇಳಿರ್ತಾರೆ, ಬೈಯರ್ಗೆ 3 ಲಕ್ಷಕ್ಕೆ ಮಾರ್ಕೊಂಡು ಕೊಟ್ಬಿಡಪ್ಪ, ನೀನು ಏನಾರ ಮಾಡ್ಕೊ ಅಂತ ಹೇಳ್ಬಿಡ್ತಾರೆ. ಇವರು ಅದನ್ನು 4.5 ಲಕ್ಷ ಶುರು ಮಾಡಿ 3.25ವರೆಗೂ 3.25ವರೆಗೂ ತರಿಸಿ 50,000 ರೂಪಾಯಿ ಮಾಡ್ಕೋತಾರೆ. ಹಾಗೆ ಚಾನ್ಸಸ್ ಜಾಸ್ತಿ ಇದೆ. ಇದು ಬಿಸ್ನೆಸ್ ನಿಜ. ಬಟ್ ಇಲ್ಲಿ ಟ್ರಾನ್ಸ್ಪರೆನ್ಸಿ ಅವ್ರೇನು 2%, 3% ಕಮಿಷನ್ ಅಂತ ಏನಿರುತ್ತಲ್ಲ, ಆ ಟ್ರಾನ್ಸ್ಪರೆನ್ಸಿ ಕೊರತೆ ಇದೆ. ಸೊ ಇದು ಒಂದು. ಮತ್ತು ನಿಮಗೆ ಇನ್ಶೂರೆನ್ಸು, ಥರ್ಡ್ ಪಾರ್ಟಿ, ಫಸ್ಟ್ ಪಾರ್ಟಿ ಇದ್ರದ್ದು ಗೊಂದಲಗಳು ಜಾಸ್ತಿ ಇರುತ್ತೆ. ಮತ್ತು ನಿಮಗೆ ಪ್ರಾಪರ್ ಡಾಕ್ಯುಮೆಂಟೇಷನ್ ಕೆಲವು ಕಡೆ ಸಿಗುತ್ತೆ, ಕೆಲವು ಕಡೆ ಸಿಗೋದಿಲ್ಲ. ಮತ್ತು ಗಾಡಿ ಕಂಡೀಷನು ಕೂಡ ಮ್ಯಾಟ್ರ್ ಆಗುತ್ತೆ. ನಿಮಗೆ ಎಲ್ಲ ಥರ ಕಂಡೀಷನ್ ಇದೆ. ನಿಮಗೆ A1 ಕಂಡೀಷನ್ ಇರೋ ಗಾಡಿನೂ ಸಿಗುತ್ತೆ, ಮತ್ತು ನಿಮಗೊಂದು ಆ್ಯಾವ್ರೇಜ್ ಕಂಡೀಷನ್ ಇರೋ ಗಾಡಿನೂ ಸಿಗುತ್ತೆ. ಸೊ ಇದನ್ನ ಚೆಕ್ ಮಾಡಿಸಿ ನೀವು ತೊಗೊಳ್ಳೋದು ಜವಾಬ್ದಾರಿ ನಿಮ್ಮದೇ. ಅದಕ್ಕೆ ನಾನು ಎಲ್ಲ ವಿಡಿಯೋದಲ್ಲಿ ಹೇಳೋದು, ಇನ್ಸ್ಪೆಕ್ಷನ್ ಮಾಡಿದೆ ಯಾವ ಗಾಡಿನೂ ತೊಗೊಳಕ್ಕೆ ಹೋಗ್ಬೇಡಿ. ಇದು ಫಸ್ಟ್ ಪಾಯಿಂಟ್. ಎರಡನೇದು, ಗಾಡಿ ಡಾಕ್ಯುಮೆಂಟ್ಸ್ಗಳನ್ನ ಚೆಕ್ ಮಾಡಿ. ಗಾಡಿ ಟ್ರಯಲ್ ಮಾಡೋಕ್ಕಿಂತ ಮುಂಚೆ ಇಷ್ಟು ನೀವು ನೋಡಲೇಬೇಕು. ಗಾಡಿದು ಸರ್ವಿಸ್ ಹಿಸ್ಟ್ರಿ ಚೆಕ್ ಮಾಡಬೇಕು. ತುಂಬ ಜನ ಸರ್ವಿಸ್ ಹಿಸ್ಟ್ರಿ ಸುಮ್ಮನೆ ಕೇಳ್ತಾರೆ. ಸರ್ವಿಸ್ ಹಿಸ್ಟ್ರಿ ಇದ್ದರೆ ಜೆನ್ಯೂನ್ ಅಂತಲ್ಲ. ಸರ್ವಿಸ್ ಹಿಸ್ಟ್ರಿನಲ್ಲಿ ಏನೇನಕ್ಕೆ ಸರ್ವಿಸ್ ಮಾಡಿಸಿದ್ದಾನೆ, ಈಗ ಹೋದ ವರ್ಷ 2022 2023 ಎಷ್ಟು ಸಲ ಒಂದು ಸರ್ವಿಸ್ ಸೆಂಟರ್ಗೆ ಹೋಗಿದ್ದಾನೆ, 2020 ಗಾಡಿ ಪರ್ಚೇಸ್ ಆಗಿದ್ರೆ 2024 4 ವರ್ಷ ಗಾಡಿನ ಅವನು ಎಷ್ಟು ಓಡಿಸ್ತಾನೆ, ಕೆಪಾಸಿಟಿ ಏನಿದೆ ಒಂದು ವರ್ಷಕ್ಕೆ. ಸೊ ಅದೆಲ್ಲ ಜಡ್ಜ್ ಮಾಡ್ಬೋದು. ಅದು ಆ್ಯಕ್ಚುಲಿ ನೀವು ಸುಮ್ಮನೆ ಜನರಲ್ ಸರ್ವಿಸ್ ಮಾಡಿಸಿರೋದು, ಇಲ್ಲ ಆಕ್ಸಿಡೆಂಟ್ ಹುಡುಕೋದಲ್ಲ. ಅವನು ವರ್ಷದಿಂದ ವರ್ಷಕ್ಕೆ ಎಷ್ಟು ಇನ್ಕ್ರೀಸ್ ಮಾಡಿರ್ತಾನೆ, ಕಿಲೋಮೀಟ್ರ್ ಎಷ್ಟು ಓಡಿಸ್ತಾನೆ. ಈಗ ಉದಾಹರಣೆಗೆ 2020 24 ಒಂದು 50,000 ಕಿಲೋಮೀಟ್ರ್ ಓಡಿಸಿದ್ದಾನೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೋಬೇಕು, ಅವನು ತಿಂಗಳಲ್ಲಿ 10,000 to 12,000 ಕಿಲೋಮೀಟ್ರ್ ಓಡಿಸ್ತಾನೆ ವರ್ಷದಲ್ಲಿ. ಸೊ ನೀವು ಅರ್ಥ ಮಾಡ್ಕೋಬೇಕು, ಒಂದು ವೇಳೆ ಏನಾದರೂ ಆಫ್ಟರ್ 25 to 26 ಅಂದರೆ ಈ ಒಂದು ವರ್ಷದಲ್ಲಿ ಬರೀ 2,000 ಓಡಿಸಿದ್ದಾನೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಬೇಕು, ಮೋಸ್ಟ್ಲಿ ಮೀಟ್ರ್ ಬೇಕಾಗಿರೋ ಚಾನ್ಸ್ ಇರುತ್ತೆ. ಅಥವಾ ಅವನು ಸರ್ವಿಸ್ ಮಾಡಿಲ್ಲ, ಸೊ ಹೊರಗಡೆ ಮಾಡಿಸಿರ್ಬೋದು, ಹಾಗೂ ಇರುತ್ತೆ. ಸೊ ಕಿಲೋಮೀಟ್ರ್ ಕಮ್ಮಿ ಇದ್ದಿದ್ದು ಮಾತ್ರ ಅದು ಮೀಟ್ರ್ ಬ್ಯಾಕ್ ಆಗಿದೆ ಅಂತನಲ್ಲ. ಮೋಸ್ಟ್ಲಿ ಆ ವರ್ಷ ಅವ್ನಿಗೇನು ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಕಾಯಿಲೆ ಇರ್ಬೋದು, ಅಥವಾ ಬೇರೆ ಗಾಡಿ ತೊಗೊಂಡು ಅದನ್ನು ಜಾಸ್ತಿ ಓಡಿಸ್ತಿರಬಹುದು, ಅಥವಾ ಲೋಕಲ್ ಸರ್ವಿಸ್ ಮಾಡಿ ಹಿಂಗೇನೋ ಇರುತ್ತೆ. ಬಟ್ ಒಂದು ಜಡ್ಜ್ಮೆಂಟ್ಗೆ, ಒಂದು ಸಿಂಪಲ್ ಒಂದು ಜಡ್ಜ್ಮೆಂಟ್ಗೋಸ್ಕರ ನೀವು ಮಾಡ್ಬೋದು ಅಷ್ಟೇ. ಈಗ ನಾವು ಹೆಂಗೆ ಹೇಳ್ತೀವಿ, ಮೋಡ ಜಾಸ್ತಿ ಮುಚ್ಚಿದ್ರೆ ಇವತ್ತು ಮಳೆ ಆಗಬಹುದು ಅಂತ ಹೇಳ್ತೀವಿ. 100% ಆಗುತ್ತಾ ಗೊತ್ತಿಲ್ಲ, ಒಂದು 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 ಸೆನ್ಸಲ್ಲಿ ಹೇಳ್ಬೋದು ಅಷ್ಟೇ ವಿನಃ ಒಂದು ಸೆನ್ಸ್ನ ನೀವು ಇದನ್ನು ನೋಟಿಸ್ ಮಾಡ್ಬೋದು. ಬಟ್ ಅಲ್ಟಿಮೇಟ್ಲಿ ಸರ್ವಿಸ್ ಹಿಸ್ಟ್ರಿ ಅನ್ನೋದು ನಿಮಗೆ ಮ್ಯಾಟರ್ ಆಗೋದಿಲ್ಲ. ಇದು ತುಂಬ ಜನ ಸರ್ವಿಸ್ ಹಿಸ್ಟ್ರಿಯಿಂದ ಎಲ್ಲ ಗಾಡಿನ ಎಳೆದು ಬಿಡ್ತಾರೆ, ಅದು ರಾಂಗು. ಅಟ್ ಪ್ರೆಸೆಂಟ್ ಕಂಡೀಷನ್ ಹೆಂಗಿದೆ ಅದನ್ನು ತಿಳ್ಕೊಬೇಕಾದ್ರೆ ನೀವು ಇನ್ಸ್ಪೆಕ್ಷನ್ ಮಾಡಿದೆ ಯಾವ ಗಾಡಿನೂ ಬೈ ಮಾಡಬೇಡಿ. ನೀವು ತುಂಬ ಜನ ನಿಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಹೋಗಿರ್ತೀರ, ನಿಮ್ಮ ವೆಲ್ ವಿಷರ್ಸ್ನ ಕರ್ಕೊಂಡು ಹೋಗಿರ್ತಾರೆ, ಅಥವಾ ನಿಮಗೆ ಗೊತ್ತಿರೋರು ನಿಮ್ಮ ಫ್ಯಾಮಿಲಿ ಮೆಂಬರ್ನ ಕರ್ಕೊಂಡು ಹೋಗಿರ್ತೀರ. ನಿಜ, ನಿಮಗೆ ಡ್ರೈವಿಂಗಿಂತ ಅವ್ರಿಗೆ ಡ್ರೈವಿಂಗ್ ಎಕ್ಸ್ಪರ್ಟ್ ಇರಬಹುದು, ಆದರೆ ಅವ್ರು ಮೆಕ್ಯಾನಿಕಲಿ ಎಕ್ಸ್ಪರ್ಟ್ ಅಲ್ಲ. ತುಂಬ ಜನ ಮಿಸ್ಟೇಕ್ ಅನ್ನೋದು. ತುಂಬ ಜನ ಫೋನ್ ಮಾಡಿ ಹೇಳ್ತಾರೆ, ನಮ್ಮ ಫ್ರೆಂಡ್ನ ಕರ್ಕೊಂಡು ಹೋಗ್ತೀನಿ ಅಂತ. ಕರ್ಕೊಂಡು ಹೋಗಿ, ತೊಂದರೆ ಇಲ್ಲ, ಅವರು ಓಡಿಸಿ, ನೀವು ಓಡಿಸಿ, ಅವರು ಇಷ್ಟ ಆಗ್ಬಾರೆ ನೀವು ಒಳ್ಳೆ ಸಜೆಷನ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಅವ್ರ ಗಾಡಿ ಬಗ್ಗೆ ಮೆಕ್ಯಾನಿಕಲಿ, ಈಗ ನನಗೆ ಎಷ್ಟೋ ವಿಷಯಗಳು ಗೊತ್ತಿರೋದಿಲ್ಲ. ನಾನೇನು ಮೆಕ್ಯಾನಿಕ್ ಸ್ಟೂಡೆಂಟು ಅಲ್ಲ, ಮೆಕ್ಯಾನಿಕಲ್ ಎಕ್ಸ್ಪರ್ಟು ಅಲ್ಲ, ಅದನ್ನು ಓದೂ ಇಲ್ಲ, ಪ್ರಾಕ್ಟಿಕಲಾಗಿ ಮಾಡೂ ಇಲ್ಲ. ನನ್ನ ಡೇ ಟು ಡೇ ಲೈಫಲ್ಲಿ ಅದು ಬಂದು ಹೋಗೋದ್ರಿಂದ ನನಗೊಂದಷ್ಟು ಜಡ್ಜ್ಮೆಂಟ್. ಈಗ ಮೆಕ್ಯಾನಿಕ್ಕು ಎಲ್ಲರೂ ಕಲ್ತಿರಲ್ಲ, ಅದು ನೋಡಿ ಮಾಡ್ತಾ ಬಂದಿರುತ್ತೆ. ಹಾಗೆ ನಾನು ಕೂಡ ತಿಳ್ಕೊಳ್ತಿರೋದು ಸ್ವಲ್ಪ ಮಟ್ಟಿಗೆ ಕಲ್ತಿದ್ದೀನಿ. ನಾನೇನು ಎಲ್ಲನೂ ಕಲ್ತಿರ, ಯಾರು ಏನು ಎಲ್ಲನೂ ಕಲ್ತಿರೋದಿಲ್ಲ. ಹಾಗೆ ಮೆಕ್ಯಾನಿಕಲ್ ಎಕ್ಸ್ಪರ್ಟ್ ಒಪಿನಿಯನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಇನ್ಸ್ಪೆಕ್ಷನ್ ಯಾಕೆ ಒತ್ತಿ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಫ್ರಾಡ್ಸ್ಟರ್ಸ್ಗಳು ನಿಮಗೆ ಎಲ್ಲ ಕಡೆನೂ ಇರ್ತಾರೆ. ನಿಮಗೆ ಕೆಲವರು ದುಡ್ಡಲ್ಲಿ ಮೋಸ ಮಾಡ್ತಾರೆ, ಕೆಲವರು ಗಾಡೀಲಿ ಮೋಸ ಮಾಡ್ತಾರೆ, ಕೆಲವರು ಎರಡರಲ್ಲೂ ಮೋಸ ಮಾಡ್ತಾರೆ. ಎಲ್ಲಿವರೆಗೂ? ನೀವು ಮೋಸ ಹೋಗೋವರೆಗೂ. ಅದಕ್ಕೆ ಮಸ್ಟ್ ಆ್ಯಂಡ್ ಶುಡ್ ಇನ್ಸ್ಪೆಕ್ಷನ್ ಅಲ್ಲದೆ ವಿತೌಟ್ ಗಾಡಿ ತೊಗೊಳಕ್ಕೆ ಹೋಗಬೇಡಿ. ಅದಕ್ಕಿಂತ ಮುಂಚೆನೇ ಡಾಕ್ಯುಮೆಂಟ್ ಚೆಕ್ ಮಾಡಿಸಿ, ಎಲ್ಲ ಲೋನ್ ಇದೆಯಾ, ಏನಿದೆಯಾ, ಫೈನ್ ಇದೆಯಾ ಎಲ್ಲ ಕ್ಲಿಯರ್ ಮಾಡ್ತಾರೆ, ಕೇಳ್ಕೊಂಬಿಡಿ. ಫೈನ್ ಇರುತ್ತೆ, ಇಟ್ಸ್ ಕಾಮನ್, ಅದು ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅದೆಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ.
ಒಂದು ವೇಳೆ ನಿಮ್ಮ ಏನಾದ್ರು ಬೇರೆ ಸ್ಟೇಟ್ದು ನಿಮ್ಮದು ಆಧಾರ್ ಕಾರ್ಡ್, ಬೇರೆ ಸ್ಟೇಟ್ ಅಂತೀನಿ, ಬೇರೆ ಡಿಸ್ಟ್ರಿಕ್ಟ್ ಆಧಾರ್ ಕಾರ್ಡ್ ಇದ್ದು ಅಥವಾ ನಿಮ್ಮದು ಇಲ್ಲಿ ಲೋಕಲ್ ಇದ್ದರೆ ಅದು ಸಿ ಸಿ ಏನಾರು ತೆಗಿಬೇಕಾದೆಲ್ಲ ಒಂದು ಸಲ ಕೇಳ್ಕೊಳ್ಳಿ, ಇವೆಲ್ಲ ಮಾಡ್ಕೊಳ್ಳಿ. ಫುಲ್ ಕ್ಲೋಸಿಂಗ್ ಬೆಟರ್. ನೀವು ವಿತ್ ಆರ್ ಸಿ ಟ್ರಾನ್ಸ್ಫರ್ ಬಗ್ಗೆನೇ ಮಾತಾಡೋ ಥರನೇ ಇದ್ದರೆ ಬೆಟರ್. ಸೊ ನೀವು ಗಾಡಿ ಕೊಟ್ಬಿಟ್ಟು ನಾವು ಆರ್ ಸಿ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಅಂದರೆ ಮೆಜಾರಿಟಿ ಯಾರು ಒಪ್ಪಲ್ಲ, ಯಾಕಂದ್ರೆ ಅದು ಅವ್ರ ತಲೆ ಮೇಲೆ ಬರುತ್ತೆ, ಇಲ್ಲಿ ಭಯ ಪಡ್ತಾರೆ. ಸೊ ಅದಕ್ಕೋಸ್ಕರ ನೀವು ವಿತ್ ಆರ್ ಸಿ ಟ್ರಾನ್ಸ್ಫರೇ ಏನು ಮ್ಯಾಕ್ಸಿಮಮ್ ಆಗುತ್ತೆ. ಮತ್ತು ಫೈನ್ ಏನೇನಾದರೆ ಫೈನ್ ನೀವು ಕಟ್ಟಬೇಕಾ ನಾವು ಕಟ್ಟಬೇಕಾ, ನೀವು ಕಟ್ಟಂಗಿದ್ರೆ ಅದು ಮೈನಸ್ ಮಾಡಿಕೊಂಡು ಅವ್ರಿಗೆ ರಿಮೈನಿಂಗ್ ಅಮೌಂಟ್ ಕೊಡಿ. ಆ ಥರ ನೀಟಾಗಿ ಡಾಕ್ಯುಮೆಂಟೇಷನ್ ವ್ಯವಹಾರ ಕರೆಕ್ಟಾಗಿರಬೇಕು. ಆಮೇಲೆ ನೀವು ಗಾಡಿದು ಟೆಸ್ಟ್ ಡ್ರೈವ್ ಮಾಡಿ ನಿಮಗೆಲ್ಲ ಸಮಾಧಾನ ಆಯಿತಾ, ನಿಮ್ಮ ಪ್ರೈಸ್ ಕೇಳಿ. ನಿಮ್ಮ ಪ್ರೈಸ್ನಲ್ಲಿ ಒಂದು 23,000 ಆ ಕಡೆ ಈ ಕಡೆ ಇಟ್ಕೊಂಡು ನೆಗೋಷಿಯೇಬಲ್ ಮಾಡೋದಕ್ಕೂ ನಿಮಗೆ ಇನ್ಸ್ಪೆಕ್ಷನ್ ರಿಪೋರ್ಟ್ ನಿಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ಸ್ಪೆಕ್ಷನ್ಗೆ ಅರೇಂಜ್ ಮಾಡಿ, ಇನ್ಸ್ಪೆಕ್ಷನ್ಗೆ ಏನಾರ ನಿಮಗೆ ಬೇಕಾಯ್ತಾರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ಅದೆಲ್ಲ ಬಂದಿದ್ದ ತಕ್ಷಣ, ಎಲ್ಲ ಮಾಡಿದ ತಕ್ಷಣ ಆ ರಿಪೋರ್ಟ್ ನಿಮ್ಮ ಹತ್ರ ಇದ್ದರೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ವೇರಿಯಂಟೇರ್ ಇದ್ದಾಗ ನಿಮ್ಗೆ ನೆಗೋಷಿಯೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅದು ತುಂಬ ಪ್ರಾಬ್ಲಮ್ಸ್ ಇದ್ದರೆ ಗಾಡಿ ರಿಜೆಕ್ಟ್ ಮಾಡೋಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಒಟ್ಟಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ನೀವು ಹಾಕೊಂಡು ಸ್ವಲ್ಪ ದುಡ್ಡು ಇನ್ಸ್ಪೆಕ್ಷನ್ಗೆ ಅಂತ ಹಾಕೋಂಥ ದುಡ್ಡು, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ದುಡ್ಡು ನಿಮ್ಮನ್ನು ನೆಗೋಷಿಯೇಬಲ್ ಮಾಡೋದಕ್ಕೆ, ಪ್ಲಸ್ ನಿಮ್ಮನ್ನು ಗಾಡಿ ಫ್ರಾಡ್ಸ್ಟರಿಂದ ಎಸ್ಕೇಪ್ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಮಸ್ಟ್. ಓಕೆ, ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಾಗರಬಾವಿನಲ್ಲಿ ನಿಮಗೆ ಏನು ಮೇಜರ್ ಪ್ರಾಬ್ಲಮ್ಮು ಅಂತ ಹೇಳಿದ್ರೆ, ನಿಮಗೆ ಮೆಜಾರಿಟಿ ಒಂದು 70%ಗಿಂತ ಜಾಸ್ತಿ ಚೆನ್ನಾಗಿಲ್ದಿರೋ ವೆಹಿಕಲ್ಗಳೇ ಇರುತ್ತೆ. ಅದು ಪ್ರಾಬ್ಲಮ್. ನಾನು ನೋಡಿದಾಗ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಒಂದೇ ಒಂದು ಗಾಡಿ, ಅದ್ರದ್ದು ಬೆಲೆ ಪ್ರೈಸ್ ಜಾಸ್ತಿ ಇತ್ತು. ಅದೇ ಆವಾಗಲೇ ನಿಮ್ಗೆ ಹೇಳಿದ ಫಾರ್ಚುನರ್. ಅದು ಗಾಡಿ ಚೆನ್ನಾಗಿತ್ತು, ಎಲ್ಲನೂ ಚೆನ್ನಾಗಿ ಮೇಂಟೈನ್ ಮಾಡಿದರು, ಬಟ್ ಪ್ರೈಸ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಸೊ ಅದು ನನಗೆಲ್ಲೋ ಹಂಗೆ ಅನ್ನಿಸ್ತು, ಚೆನ್ನಾಗಿರೋ ಗಾಡಿಗೆ ಪ್ರೈಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸೊ ಚೆನ್ನಾಗಿಲ್ದಿರೋ ಗಾಡಿಗೆ ನಿಮಗೆ ನೆಗೋಷಿಯೇಟ್ ಮಾಡ್ಕೊಂಡು, ಅವರು ಅದನ್ನು ಜಾಸ್ತಿನೇ ಹೇಳ್ತಾರೆ, ಬಟ್ ನಿಮ್ಗೆ ನೆಗೋಷಿಯೇಟ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಸೆಕೆಂಡ್ ಗಾಡಿ XUV500 W10 9.5 ಲಕ್ಷ ಹೇಳಿದ್ರು. ಸೆಕೆಂಡ್, ಅದು ಕೂಡ ಮೈಗ್ರೇಟ್ ವೆಹಿಕಲ್. ಅದು ಡೆಲ್ಲಿನ ತಂದು ಫಸ್ಟ್ ಒಂದನ್ನು ಸೆಕೆಂಡ್ ತಂದು ಸೆಕೆಂಡ್ ಒಂದನ್ನು ಸೇಲ್ ಮಾಡ್ತಿರೋದು. ಈಗ ಅದಕ್ಕೆ ಎ ನಂಬರ್ ಆಗಿದೆ, ಬಟ್ ಸೇಲ್ ಮಾಡ್ತಾಯಿರೋದು. ಅದು ನೋಡ್ರೆ ಕ್ಲಚ್ಚು ಹೋಗ್ಬಿಟ್ಟಿದೆ, ಫುಲ್ಲು ಹೋಗ್ಬಿಟ್ಟಿದೆ, ಮತ್ತು ಎಲ್ಲ ಕಡೆ ಸೌಂಡ್ ಬರ್ತಾಯಿದೆ, ವೇರಿಯಂಟರ್ಗಳಾಗಿದೆ, ಅಂದರೆ ಆಕ್ಸಿಡೆಂಟ್ ಆಗಿರುತ್ತೆ. ಅದು ಸ್ವಲ್ಪ ನೀವು ಗಾಡಿ ಓಡಿಸ್ಬೇಕು, ಸಿಕ್ಕಾಪಟ್ಟೆ ಓವರಾಗಿ ಸೌಂಡ್ ಬರ್ತದೆ, ಡಕ 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 ಸೌಂಡ್ ಬರ್ತದೆ, ಅದು ಇಂಪ್ಯಾಕ್ಟ್ ಆಗಿರುತ್ತೆ ಅಂತ ಅರ್ಥ. ಮತ್ತು ರೀಪೇಂಟು ಇಷ್ಟೆಲ್ಲ ಇದಕ್ಕೂ 9.5 ಲಕ್ಷ ಹೇಳ್ತಾರೆ. ಅಂದರೆ ಕಾಸ್ಟ್ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಒಂದು 2-3 ಸಲ ವಿಚಾರಿಸಿ. ಇನ್ನು ಇವ್ರುಗಳಿಗೆ ವೆಹಿಕಲ್ ಸಿಗೋದು ತುಂಬ ಕಡೆ ಸೋರ್ಸ್ ಇದೆ. ಒಂದು ಡೈರೆಕ್ಟ್ ಪಾರ್ಟಿಗಳಿಂದ ತೊಗೊಳ್ತಾರೆ, ಪಾರ್ಕಿನ್ಸಲ್ಲಿರುತ್ತೆ, ಮತ್ತು ಈ ಆನ್ಲೈನ್ ಬಿಡ್ಡಿಂಗ್ ಮುಖಾಂತರ ತೊಗೊಳ್ತಾರೆ. ತುಂಬ ಜನಕ್ಕೆ ಗೊತ್ತಿಲ್ಲ, ಅದು ಆನ್ಲೈನ್ ಬಿಡ್ ಮಾಡ್ತಾರೆ. Cars24, ಸ್ಪಿನ್, ಹಿಂಗೆಲ್ಲ ಇವರೆಲ್ಲರಿಗೂ ಹೆಂಗೆ ಬರುತ್ತೋ ವೆಹಿಕಲ್ಸ್ಗಳು ಇವ್ರಿಗೂ ಹಂಗೆ ಬರೋದು. ಇವ್ರು ಏನು ಸ್ಪೆಷಲಾಗಿ ಎಲ್ಲಿಂದನೂ ಏನು ಉದುರೋದಿಲ್ಲ, ಸಿಂಪಲ್. ಮತ್ತು ನಾನು ಇದನ್ನು ಹೇಳಬೇಕೋ ಹೇಳ್ಬಾರ್ದು ಗೊತ್ತಿಲ್ಲ, ಸಿಂಪಲಾಗಿ ಹೇಳ್ಬೇಕಾದ್ರೆ ನೀವು ಹೊಸ ಗಾಡಿನ ತಗೊಂಡಾಗ ಒಂದು ಕಂಪ್ನಿಗೆ, ಈಗ ಹೋಂಡಾ ಶೋರೂಮು ಮೈಸೂರು ರೋಡ್ನಲ್ಲಿದೆ, ನೀವೊಂದು ವೆನ್ಯೂ ಗಾಡಿ ತೊಗೊಂಡ್ರೆ ಹೆಚ್ಚು ಕಮ್ಮಿ 40,000-45,000 ಪ್ರಾಫಿಟ್ ಆಗ್ಬೋದು ಅಂತಲೇ ಅಂದ್ಕೊಳ್ಳೋಣ. ಅದಕ್ಕಿಂತನೂ ಪ್ರಾಫಿಟ್ ಜಾಸ್ತಿ ಈ ಯೂಸ್ಡ್ ಕಾರ್ ಸೆಲ್ ಮಾಡ್ತಾರಲ್ಲ ಅವ್ರಿಗಾಗುತ್ತೆ, ಡಬ್ಬಲ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಅವ್ರು ಹೆಂಗಿರ್ತಾರೆ ಅಂತ ನೀವು ಬೇಕಾ ಸೂಕ್ಷ್ಮವಾಗಿ ನೋಡಿ. ಗೋಲ್ಡನ್ ಸ್ಟಾರ್ಗಳೆಲ್ಲ ಅಲ್ಲೇ ಇರ್ತಾರೆ. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನಾನು ಯಾವ ಪಾಯಿಂಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಸೊ ಬಿ ಕೇರ್ಫುಲ್. ಸೊ ಯಾರು ಏನು ಇದಲ್ಲ, ಬಟ್ ನಿಮ್ಗೆ ಆ ಗಾಡಿ ರಿಯಲಾಗಿ ಓಕೆ ಆಯಿತು, ಆ ಗಾಡಿ ನಿಮಗೆ ವರ್ತಿದೆ ಅಂತ ಅನಿಸಿದ್ರೆ, ಅಥವಾ ಆ ಗಾಡಿ ನಿಮ್ಮ ಇನ್ಸ್ಪೆಕ್ಷನ್ ಮಾಡಿ ಕೂಡ ನಿಮ್ಗೆ ಚೆನ್ನಾಗಿದೆ ಅನಿಸಿದ್ರೆ ತೊಗೊಳ್ಳಿ, ತೊಂದರೆ ಏನಿಲ್ಲ. ಸೊ ಎಲ್ಲನೂ ಕೂಡ ವ್ಯಾಪಾರ ಧರ್ಮ, ಅವರು ಲಾಭ ಮಾಡೋಕ್ಕೆ ಇರೋದು. ಹಾಗಂದು ಮಾತ್ರಕ್ಕೆ ನೀವು ಮೋಸ ಮಾಡಿಸ್ಕೊಂಡು ಲಾಭ ಮಾಡೋ ಥರದ್ದು ಏನೂ ಇಲ್ಲ. ಆ್ಯಕ್ಚುಲಿ ಗಾಡಿ ತೊಗೊಂಡ್ರೇ ನಿಮಗೆ ಅಲ್ಲಿಂದ ಶುರುವಾಗುತ್ತೆ, ಅಲ್ಲಿವರೆಗಲ್ಲ. ತುಂಬ ಜನಕ್ಕೆ ಗಾಡಿ ತೊಗೊಂಡ್ಬಿಟ್ರೆ ಸಾಕಪ್ಪ ಅನಿಸುತ್ತೆ. ಗಾಡಿ ತೊಗೊಂಡ್ಮೇಲೆ ಇರೋದು. ಇಯರ್ಲಿ ನೀವು ಎಂಥ ಮಿಡ್ ಸೆಗ್ಮೆಂಟ್ ಗಾಡಿ ತೊಗೊಂಡ್ರು ಕೂಡ ಇಯರ್ಲಿ 10,000-12,000 ರೂಪಾಯಿ ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ ಬರುತ್ತೆ. ಎಮಿಷನ್ನು ಈಗ ಹೋಗ್ತಾ ಎಮಿಷನ್ ನಾರ್ಮ್ಸ್ ಇನ್ನೂ ಜಾಸ್ತಿ ಆಗುತ್ತೆ, ಅದರದ್ದು ರಿಲೇಟೆಡು. ಇವಾಗ 3 ತಿಂಗಳಿಗೆ ಬಂದೈತೆ, ನೆಕ್ಸ್ಟ್ 1 ತಿಂಗಳು ಒಂದು ಸಲ ಬರುತ್ತೆ. ಈ ಥರ PUC ಮಾಡಿಸ್ತಾ ಇರಬೇಕು ಅವಾಗ ಇನ್ಶೂರೆನ್ಸು, ಮತ್ತು ಮೇಂಟೆನೆನ್ಸು, ಸರ್ವೀಸ್ಗಳು, ಆಯಿಲ್ ಸರ್ವೀಸು, ಫ್ಯೂಯಲ್ಲು. ಈ ನಮ್ಮ ಟ್ರಾಫಿಕ್ಗೆ 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಬರುತ್ತೆ ಅಂತ ಹೇಳಿ ಮಾರ್ತಾ ಇರ್ತಾರಲ್ಲ ಗಾಡಿಗಳು, ಅವೆಲ್ಲ ಅದರ ಅರ್ಧನೂ ಬರೋಲ್ಲ. ಯಾಕಂದರೆ 1 ಓಡಿಸ್ಬೇಕು. ತೊಗೊಳ್ಬೇಕಾದಾಗ ತುಂಬ ಬಿ ಕೇರ್ಫುಲ್ಲಾಗಿ ತೊಗೊಳ್ಳಿ. ಸೊ ನಿಮಗೆ ಕಾರ್ ತೊಗೊಳ್ಳೋದು ದೊಡ್ಡ ವಿಷಯ ಅಲ್ಲ. ನೀವು ಹೊಸದು ತೊಗೋಬೋದು, ಚಿಕ್ಕದು ತೊಗೋಬೋದು, ದೊಡ್ಡ ತೊಗೋಬೋದು, ಯಾವ್ದು ಬೇಕಾದ್ರೂ ತೊಗೊಳ್ಳೋದು ದೊಡ್ಡ ವಿಷಯ ಅಲ್ಲ. ಇವಾಗ ಕಾರ್ನ ಸೇಲ್ ಮಾಡೋಕ್ಕೆ ಅಂತ ಕೂತ್ಕೊಂಡವ್ರೆ, ಲೋನ್ ಕೊಡೋಕ್ಕೂ ಬೇಜಾನ್ ಜನ ಕೂತವ್ರೆ. ಅದಲ್ಲ, ಆಫ್ಟರ್ ಕಾರ್ಸ್ ತೊಗೊಂಡ್ಮೇಲೆ, ಯಾಕಂದ್ರೆ ನಾನು ತುಂಬ ಜನನ ಫೋನ್ ಮಾಡ್ತಾರೆ, 3 ಲಕ್ಷ ರೂಪಾಯಿಗೂ ಲೋನ್ ಕೇಳ್ತಾರೆ. 3 ಲಕ್ಷ ರೂಪಾಯಿ ಒಂದು ಡಸ್ಟರ್ ಕಾರ್ ತೊಗೊಳಕ್ಕೂ, ಒಂದು ಸ್ವಿಫ್ಟ್ ಕಾರ್ ತೊಗೊಳಕ್ಕೂ ಲೋನ್ ಕೇಳ್ತಾರೆ. ನನ್ಗೆ ಇದೇ ಇಂಟ್ರೆಸ್ಟ್ ರೇಟ್ ಜಾಸ್ತಿ. ಯೂಸ್ಡ್ ಕಾರ್ಗೆ ಭಯಂಕರ ಇಂಟ್ರೆಸ್ಟ್ ಇರ್ತದೆ, ಇದೇ ಇಷ್ಟು ಜಾಸ್ತಿ. ಪಾಪ ಇವ್ರು ತೊಗೊಂಡ್ಮೇಲೆ ಇವ್ರು ಒಂದು ಕಡೆ ಲೋನ್ ಕಟ್ಟಬೇಕಾ, ಇಲ್ಲ ಗಾಡಿನ ಓಡ್ಕೊಂಡು ಕೂತ್ಕೊಂಡು ಅದು ಫ್ಯೂಯಲ್ಗಳು, ಆಯಿಲ್ ಸರ್ವಿಸು, ಮೇಂಟೆನೆನ್ಸ್ಗಳು ಮಾಡಿಕೊಂಡು, ಪಾರ್ಕಿಂಗ್ಗಳು ಹುಡ್ಕೊಂಡು ಕೂತ್ಕೊಳ್ಬೇಕಾ? ಅಂದರೆ ಒಂದು ಕಾರ್ ತೊಗೊಂಡ್ಮೇಲೆ ಇಷ್ಟು ಮೇಂಟೆನೆನ್ಸ್ ಬರ್ತದೆ, ಇದು ಇವ್ರಿಗೆ ಅರಿವಿಲ್ವಾ ಅಂತ ಬೇಜಾರಾಗ್ಬಿಡ್ತದೆ. ಯಾಕಂದರೆ ತುಂಬ
ಪಾಪ ಮೊನ್ನೆ ಯಾರೋ ಫೋನ್ ಕೊಟ್ಟು ಸರ್ ನನಗೆ 2013-14 CNG ಪೆಟ್ರೋಲ್ i10 ಬೇಕು, i20 ಬೇಕು ಅಂದ್ರೆ ಅದು ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ಆದರೆ ಅದಕ್ಕೂ ಕೂಡ ಲೋನ್ ಕೇಳ್ತಿದ್ದಾರೆ. ಇದೆಂತ ಮಾರೆ, ಒಂದು ಕಾಲದಲ್ಲಿ ಹೊಸ ಗಾಡಿಗಳು ತೊಗೊಳಕ್ಕೆ ಲೋನ್ಗೆ ಪರದಾಡೋರು, ಅದು ಒಪ್ಪು ಮಾತೆ. ಬಟ್ ಇದಕ್ಕೆ ಫಸ್ಟ್ ಆಫ್ ಆಲ್ ಅದೆಲ್ಲ ಡಿಪ್ರಿಸಿಯೇಷನ್ ವ್ಯಾಲ್ಯೂ. ನೀವು ಹೊಸ ತೊಗೊಂಡ್ರು ಡಿಪ್ರಿಸಿಯೇಷನ್. ನೀವು ಇವಾಗ ಶೋರೂಮಿಂದ 10 ಲಕ್ಷ ರೂಪಾಯಿ ಗಾಡಿ ತಂದು ಹಿಂಗೆ ನೀವು ಇವಾಗ ಮಾರ್ತೀನಿ ಅಂದರೆ ನಿಮ್ಗೆ 10 ಲಕ್ಷ ಕೊಡೋಲ್ಲ. ಓಕೆನಾ? ಹಂಗಿರ್ಬೇಕಾದ್ರೆ ಅದಕ್ಕೆ ನೀವು ಓವರಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ಮಾಡಬೇಡಿ. ಸೊ ಇದು ನನ್ನ ಸಜೆಷನ್ ಅಂತಾದರೂ ಅಂದ್ಕೊಳ್ಳಿ, ಫೀಡ್ಬ್ಯಾಕ್ ಅಂತ ಅಂದ್ಕೊಳ್ಳಿ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆದರೂ ಅಂದ್ಕೊಳ್ಳಿ. ಸೊ ನೀವು ಯಾವಾಗ ಕಾರ್ ತೊಗೋಬೇಕು, ನಿಮಗೆ ನಿಜವಾಗ್ಲೂ ನೀಡ್ ಇದೆಯಾ, ಕಮ್ಯೂಟರ್ ಪರ್ಪಸ್ಗೆ ಕಾರ್ ನೀಡ್ ಇದೆಯಾ, ಫ್ಯಾಮಿಲಿನ 4-5 ಜನ ಇದ್ದಾರೆ, ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ನಿಮ್ಮ ಹತ್ರ ವಾಹನ ಇದೆಯಾ, ಅವ್ರನ್ನ ಅವಾಗವಾಗ ಕರ್ಕೊಂಡು ಹೋಗ್ತಾನೆ ಇರಬೇಕಾ, ಸೊ ನಿಮಗೆ ಬರ್ತಿರೋಂಥ ಸ್ಯಾಲರಿ, ಇದೆಲ್ಲ ಯೋಚನೆ ಮಾಡಿ. ಮತ್ತು ಈ ಸ್ಕ್ಯಾಮಲ್ಲಿ ಇನ್ನೂ ಒಂದಿದೆ, ಲೋನ್ ಸ್ಕ್ಯಾಮ್. ಈ ಯೂಸ್ಡ್ ಕಾರ್ ಲೋನ್ ಸ್ಕ್ಯಾಮ್ ಯಾವನ್ ಮಾಡ್ತಾನೆ ನಿಜವಾಗ್ಲೂ ಮುಂಡ ಮುಚ್ಕೊಂಡು ಹೋಗ್ತಾನೆ. ದಯವಿಟ್ಟು ಯಾರು ಯೂಸ್ಡ್ ವೆಹಿಕಲ್ಗೆ ಲೋನ್ ಮಾಡಬೇಡಿ. ನಿಮ್ಮ ಹತ್ರ ಇದ್ದರೆ ತೊಗೊಳ್ಳಿ, ಇಲ್ಲ ಕೈ ಬದಲಿಗೆ ತೊಗೊಂಡ್ರೆ ತೊಗೊಳ್ಳಿ, ಇಲ್ಲ ಲೋನ್ ಮಾಡೇ ತೊಗೋಬೇಕಾ ಹೊಸ ಕಾರ್ ತೊಗೊಳ್ಳಿ. ಇದು ಬೆಸ್ಟ್ ಆಪ್ಷನ್. ಅಟ್ಲೀಸ್ಟ್ ನಿಮಗೆ ಇಂಟ್ರೆಸ್ಟೆಡ್ ಆದರೆ ಕಮ್ಮಿ ಇರುತ್ತೆ. ನಿಮ್ಗೆ 3 ವರ್ಷ 4 ವರ್ಷ 5 ವರ್ಷ ಟೆನ್ಯೂರ್ ಸಿಗುತ್ತೆ. ನಿಮಗೆ ಟೆನ್ಯೂರು ಕಡಿಮೆ, ಇಂಟ್ರೆಸ್ಟ್ ರೇಟ್ ಜಾಸ್ತಿ, ಮತ್ತು ನೀವು ಕೇಳಿದ ವ್ಯಾಲ್ಯೂನೂ ಕೊಡೋಲ್ಲ. ಸುಮ್ಮನೆ ತಲೆ ಬಿಸಿ. ಸೊ ದಯವಿಟ್ಟು ಯಾವನೂ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನನಗೆ ಗೊತ್ತು ಅದರದ್ದು ಅಷ್ಟು ದುಡ್ಡು ಪೋಲ್ ಆಗ್ತಿರುತ್ತೆ. ಇರ್ಲಾಗ ಅವನು ತಿನ್ನಂಗಲ್ಲ, ಇತ್ಲ ಇವನು ತಿನ್ನಂಗಲ್ಲ, ಹಂಗಾಗತ್ತೆ. ಸೊ ಯಾರೋ ಬೇಡ, ಅದು ಬೇಜಾರಾಗುತ್ತೆ. ಅದು ನನಗೆ ಒಂಥರ ಅನಿಸುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಹತ್ರ ದುಡ್ಡು ಇಲ್ಲಾಂದರೆ ಬಿಟ್ಬಿಡಿ. ಒಂದು ದಿವಸ ಏನಾದ್ರು ಸಾಧನೆ ಮಾಡೋ ಅಥವಾ ಏನೋ ಇನ್ಕಮ್ ಮಾಡೋ ತೊಗೊಳ್ಳಿ, ಹೊಸದೇ ತೊಗೊಳ್ಳಿ, ಇಲ್ಲ ಯೂಸ್ ಇರ್ತದೆ ಫುಲ್ ಕ್ಯಾಶ್ ಕೊಟ್ಟು ತೊಗೊಳ್ಳಿ, ಇಲ್ಲ ಫ್ಯಾಮಿಲಿ ಮೆಂಬರ್ಸಲ್ಲಿ ಜಟಾಪಟಿ ಮಾಡಿ ಕಿತ್ಕೊಳ್ಳಿ, ಆಗುತ್ತೆ. ಆಮೇಲೆ ನಿನ್ನೆ ಥರ ಮೊನ್ನೆ ಯಾರೋ ಬಿದ್ದೋದಲ್ಲ ಮಾರಿಸಲಿ, ಅಪ್ಪ ಅಮ್ಮನೆಲ್ಲ ತಗೊಂಡಂಗೆ ಮೊಬೈಲ್ಗೆ ಲೋನ್ ಕೊಟ್ಟಿಲ್ಲನೋ, ಇಲ್ಲ EMI ಕಟ್ಟಿ ಬಿದ್ದೋದಲ್ಲ, ಹಂಗೆ ಬೀಳಕ್ಕೆ ಹೋಗ್ಬಿಡಿ. ಹಾಗೆಲ್ಲ ಮಾಡಿ ನೀವು ಏನು ಮಾಡೋಕ್ಕಾಗಲ್ಲ. ಸೊ ಏನು ಕಾರ್ಗೇನು ಅಷ್ಟು ವ್ಯಾಲ್ಯೂ ಇಲ್ಲ. ಅದೆಲ್ಲ ಒಂದು ಟೈಮ್ ಇತ್ತು, ಕಾರ್ಗೆ ವ್ಯಾಲ್ಯೂಸ್ ಭಯಂಕರ ಇತ್ತು. ಕಾರ್ ಅಂದರೆ ಶ್ರೀಮಂತಿಕೆ ಅಂತಿದ್ರು. ಇವಾಗ ಏನು ಮಣಗಟ್ಟೆ ಏನಿಲ್ಲ. ನಿಮ್ಮ ಆಸೆನ ಇಂಥ ನನ್ನ ಮಕ್ಕಳೆಲ್ಲ ಸ್ಕ್ಯಾಮ್ಗೆ ಹಾಕ್ಕೊತಾರೆ. ಇವ್ರ ಹತ್ರ ನೀವು ಲೋನ್ ತೊಗೊಳಕ್ಕೆ ಹೋಗಬೇಡಿ. ಇವರು ಕಮಿಷನ್ ಇರ್ತದೆ ಲೋನ್ ಕೊಡಿಸಿದ್ರೆ, ಇಂಟ್ರೆಸ್ಟ್ ರೇಟ್ ಸಿಕ್ಕಾಪಟ್ಟೆ ಇರ್ತದೆ. ನೀವು 1, 2, 3 EMI ಕಟ್ಟಿಲ್ಲ ಅಂದ್ರೂ ಕೂಡ ತೊಗೊಂಡಾಗ ನಿಮಗೆ ಹರಾಜು ಹಾಕ್ತಾರೆ. ಆ ಹರಾಜು ಕೂಡ ನಿಮ್ಗೆ ಕಮ್ಮಿ ಬೆಲೆ ಸಿಗುತ್ತೆ. ಮತ್ತು ಅವ್ನು ತೊಗೊಂಡ್ರೆ ಮತ್ತೆ ಅವನು EMI ತೊಗೊಳ್ತಾನೆ, ಮತ್ತು ಅದೇ ಹರಾಜಿಗೆ ಮತ್ತೆ ಅಲ್ಲಿಗೆ ಬರುತ್ತೆ, ಮತ್ತು ಇವನು ತೊಗೊಳ್ತಾನೆ. ಹಿಂಗೆ ನಿಮ್ಮ ಕಾರ್ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾನೆ ಇರ್ತದೆ. ಸೊ ದಯವಿಟ್ಟು ಯಾವತ್ತು ಯಾವುದೇ ಕಾರಣಕ್ಕೂ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಯೂಸ್ಡ್ ಕಾರ್ಗೆ ಲೋನ್ ಮಾಡಲೇಬಾರ್ದು. ಅದು ಯಾಕಂದರೆ ಮೇಲೆ ಹೋಗಲ್ಲ ಅದು ರೇಟ್. ಯಾಕಂದರೆ ಗೋಲ್ಡು ಲ್ಯಾಂಡ್ ಅಲ್ಲ ಅದು ಮೇಲೆ ಹೋಗೋದಕ್ಕೆ. ಅಥವಾ ನೀವು ಯಾವುದಾದ್ರು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಲೋನ್ ತೊಗೊಳ್ಳಿ. ಅಲ್ಲ ಗೋಲ್ಡು ಲ್ಯಾಂಡ್ಗೆ ಲೋನ್ ತೊಗೊಳ್ಳಿ. ನೀವೇನಾದರೂ ಕೆಲಸ ಮಾಡಿ ಏನೋ ಒಂದು ಅಂಗಡಿ ಹಾಕಬೇಕು, ಇಲ್ಲ ಒಂದು ಆಟೋ ಹಾಕಬೇಕು, ಇಲ್ಲ ಒಂದು ರಿಕ್ಷಾ ಹಾಕಬೇಕು, ಇಲ್ಲ ಒಂದು ಕಾರ್ ಹಾಕಿ ಬಾಡಿಗೆ ಹೊಡಿಬೇಕು, ಅದಕ್ಕೆ ಲೋನ್ ಹಾಕಿ. ಅದು ನಿಮಗೆ ಇನ್ಕಮ್ ತಂದು ಕೊಡುತ್ತೆ. ಇದು ನಿಮಗೆ ಶೋಕೇಮ್ಸ್ ತಂದು ಕೊಡುತ್ತೆ. ಶೋಕಿ ನಿಮಗೆ 2-3 ದಿವಸ ಅಷ್ಟೇ, 3 ದಿವಸಕ್ಕೆ ನಿಮಗೆ ಬೋರ್ ಹೊಡಿತದೆ. ಸೊ ದಯವಿಟ್ಟು ಮಾಡಬೇಡಿ. ನಿಮ್ಮ ಹತ್ರ ಏನಿದೆಯೋ ಅದನ್ನು ಕೈ ಚಾಚಿ. ಏನಪ್ಪ ಇಷ್ಟೆಲ್ಲ ನನಗೆ ಉಪದೇಶ ಕೊಡ್ತೀನಿ ಅಂತ ಅನ್ಕೋಬೇಡಿ. ಯಾಕಂದರೆ ನಾವು ಅದು ಅನಿಸುತ್ತೆ, ಕೆಲವ್ರದ್ದು ಸ್ಟೋರಿಗಳು ಕೇಳಿದಾಗ ನನಗೆ ತುಂಬಾ ಬೇಜಾರಾಗುತ್ತೆ. ಸಾಲದಕ್ಕೆ ಇಂಥ ಸ್ಕ್ಯಾಮರ್ಸ್ಗಳು ಮಧ್ಯೆ ಸಿಗಾಕೊಂಬಿಟ್ಟು ಲೋನ್ ಕೊಡಿಸ್ತೀನಿ ಅಂತ ಅವರು ಕಮಿಷನ್ ತಿಂತಾರೆ, ಚೆನ್ನಾಗಿರೋ ಗಾಡಿಗಳು ಕೊಡಿಸ್ತಾರೆ, ಮತ್ತು ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ, ಹಿಂಗೆಲ್ಲ ಆಗುತ್ತೆ. ಮತ್ತು ನೀವು ಯಾವುದೋ ತೊಗೊಳೋ ಹೋಗಿರ್ತೀರ, ಬ್ರೈನ್ ವಾಶ್ ಮಾಡಿ ಇನ್ನೊಂದು ಯಾವುದೋ ದೊಡ್ಡ ತೊಗೊಳೋಕೆ ಮಾಡಿಬಿಡ್ತಾರೆ. ಇದೆಲ್ಲ ಮಾಡ್ತಾರೆ, ಇದೆಲ್ಲ ಅವ್ರ ಗಿಮಿಕ್, ಇದು ಅವ್ರ ಕರ್ತವ್ಯ ಅಂತ ಅಂದ್ಕೊಂಡು ಅವ್ರು ಮಾಡ್ತಾಯಿರ್ತಾರೆ. ಅದು ಒಳ್ಳೆಯದ ಕೆಟ್ಟದ್ದು ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ನಿಮ್ಮ ಬುದ್ಧಿ ಎಲ್ಲಿತ್ತು ಅದನ್ನು ಯೋಚನೆ ಮಾಡಿ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಯೂಸ್ಡ್ ಕಾರ್ಗೆ ಮಾಡಬೇಡಿ, ಲೋನ್ನ ತೊಗೊಳ್ಬೇಡಿ. ಸಿಂಪಲ್. ನೀವು ಯಾವ ಕಾರ್ನ ತೊಗೊಳ್ಬೇಕು ಅಂತ ಅದೇ ತೊಗೊಳ್ಳಿ. ಅದಕ್ಕಿಂತ ಓವರ್ ಪ್ರೈಸ್ ಇರೋದನ್ನ ಮುಟ್ಟಕ್ಕೆ ಹೋಗಬೇಡಿ. ಅದನ್ನು ಗುರಿಯಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಇಯರ್ ಈ ಕಾರ್ನ ತೊಗೊಳ್ತೀನಿ, ಹಂಗೆ ಇಟ್ಕೊಂಡು ಅದಕ್ಕೇನಾದರೂ ಅಚೀವ್ಮೆಂಟ್ ಮಾಡಿ. ಹಾಗೇನಾದರೂ ಮಾಡಿದ್ರೆ ನಿಮಗೆ ಸೆಲ್ಫ್ ಗ್ರೋತ್ಗೂ ಹೆಲ್ಪ್ ಆಗುತ್ತೆ. ಸೊ ಕಾರಿಂದ ನಿಮ್ಮ ಶ್ರೀಮಂತಿಕೆ ಅನಾವರಣ ಆಗೋದಿಲ್ಲ. ಕಾರ್ ಇಟ್ಸ್ ಅ ಕಮ್ಯೂಟರ್ ಪರ್ಪಸ್. ಕಾರ್ ಹುಟ್ಟಿದ್ದೇ ಕಮ್ಯೂಟರ್ ಪರ್ಪಸ್ಗೋಸ್ಕರ. ಆಮೇಲೆ ನಮ್ಮ ಶೋಕಿಗೆ ಏನೋ ಮಾಡ್ಕೊಂಡಿದ್ದೀವಿ ಅಷ್ಟೇ. ಬಟ್ ನೋಡಿ, ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ ವೆಹಿಕಲ್ ತೊಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್, ಬೇಬಿ.